guys, welcome back to Pranati Vlogs. So ಇವತ್ತು ಏನಂದ್ರೆ ನನ್ನ ತಮ್ಮ ಟೊಮೆಟೊ ಗೊಜ್ಜು ಮಾಡ್ತಿದ್ದಾನೆ ರೈಸ್ಗೆ. ಸೊ ಅದನ್ನ ವ್ಲಾಗ್ ಮಾಡ್ತಿದ್ದೀನಿ, ರೆಸಿಪಿನೂ ಹಾಕ್ತೀನಿ, ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ನನ್ನ ತಮ್ಮ ಟೊಮೆಟೊ ಕಟ್ ಮಾಡ್ತಿದ್ದಾನೆ ಗೈಸ್, ಟೊಮೆಟೊ ಕರಿ ಮಾಡ್ತಿದ್ದಾನೆ, ಅದಕ್ಕೆ ಟೊಮೆಟೊ ಕಟ್ ಮಾಡ್ತಿದ್ದಾನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ ವ್ಲಾಗ್ಸ್. ಗೈಸ್ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಇದು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಮ್ಮ ಅಕ್ಕ 1.5 ಟೊಮೊಟೊ ಹಣ್ಣು ಹೆಚ್ಕೊಟ್ಲು, ಆಮೇಲೆ ನಾನು 1.5 ಹೆಚ್ಕೊಂಡೆ, ಆಮೇಲೆ ಅಕ್ಕ ನಾನು ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಗೈಸ್. ಒಂದು ಈರುಳ್ಳಿ ಸಾಕು. ಇಲ್ಲಿ 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀವಿ ಮತ್ತು 1 ಈರುಳ್ಳಿ ಅಷ್ಟೇ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ನಾನು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ಲ, ಎಷ್ಟು ಎಣ್ಣೆ? ಒಂದು 5 ml ಎಣ್ಣೆ. ಈಗ ಸಾಸಿವೆ ಹಾಕು ಬೇಗ. ಓ ಸೋಟೆ ತಕ್ಕೊಂಡಿಲ್ಲ ಗೈಸ್. ಹೊತ್ತು ಹೋಯ್ತು ಗೈಸ್, ಈಗ ದಮ್ಮಂತು. ಅದು ಜೀರಿಗೆ ಹಾಕಲ್ವಾ? ಜೀರಿಗೆ ಇದೆ ಗೈಸ್, ಜೀರಿಗೆನೂ ಹಾಕಿ ಗೈಸ್. ಆಫ್ ಮಾಡಿ ಗೈಸ್, ಅಂತೂ ಯೂಟ್ಯೂಬಲ್ಲಿ ನೋಡ್ತೀನಿ. ಜೀರಿಗೆ ಡಬ್ಬಿ, ಸಾಸಿವೆ ಡಬ್ಬಿನೂ ತೆಗೆದಿಡು. ನೆಕ್ಸ್ಟು ಬೆಳ್ಳುಳ್ಳಿ ಬಿಡ್ವಾ? ಬೆಳ್ಳುಳ್ಳಿ ಹಾಕ್ಬೇಕಾಗಿತ್ತು ಗೈಸ್, ಅದೆಲ್ಲ ತಿಂಜಕ್ಕೆ ಕೊಡ್ಸುತ್ತೆ. ನಾವು ಅರ್ಜೆಂಟಾಗಿ ಮಾಡ್ಕೊತಿರೋದ್ರಿಂದ ಸಿಕ್ಕಿದ್ದು ನಮಗೆ ಕಣ್ಣಿಗೆ ಕಾಣಿಸಿದ್ದೆಲ್ಲ ಹಾಕ್ತಿದ್ದೀವಿ. ತುಂಬ ಡೀಪಾಗೆಲ್ಲ ಹೋಗಿ ಹುಡುಗಿ ಎಲ್ಲ ಹಾಕ್ತಿಲ್ಲ ಅಲ್ವಾ? ಆನಿಯನ್ ಹಾಕ್ತಾ ಇದ್ದೀನಿ ಗೈಸ್. ಎಷ್ಟು? 1 ಆನಿಯನ್ನಾ? 1 ಆನಿಯನ್ ಹಾಕ್ತೀನಿ. ಇದಿಟ್ಕೊ ಇಕ್ಕಳ. ನಾನು ಇಂಗ್ಲೀಷಿಗೆ ಯಾರೋ ಕಮೆಂಟಲ್ಲಿ ಬಂದಿದ್ದೀನಿ ಗೈಸ್. ಇಕ್ಕಳ ಇಟ್ಕೊ, ಸುಡುತ್ತೆ ಗೈಸ್. ಯಾವತ್ತೂ ಇಷ್ಟೆಲ್ಲ ಕೇರ್ ಮಾಡಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಕೇರ್ ಮಾಡ್ತಾರೆ. ಸುಡು ಗೈಸ್, ಸುಡು. ಇವನು ಇಷ್ಟು ಹೈಟ್ ಇದೆ ಗೈಸ್. ನನ್ನ ಹೈಟ್ಗೆ ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಇವನಿಗೆ ತಿರ್ಸಿದ್ರೆ ಇವ್ನ ತಲೆನೇ ಕಟ್ಟಾಗ್ಬಿಡುತ್ತೆ ಗೈಸ್. ನೋಡಿ ನೋಡಿ ನೋಡಿ. ಈರುಳ್ಳಿ ಸ್ವಲ್ಪ ಬೇಯಬೇಕಾ? ಇನ್ನು ಕಲರ್ ಏನಾದ್ರು ಚೇಂಜ್ ಆಗಬೇಕಾ? ಈರುಳ್ಳಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗಬೇಕು? ಸ್ವಲ್ಪ ಬ್ರೌನಿಶ್ ಬರೋದು. ಬ್ಯಾಚುಲರ್ಸು ಹೆಂಗೆ ಬರುತ್ತಾ ಹಂಗೆ ಮಾಡಿ ಬರ್ತೀವಿ ಅಷ್ಟೇ ಗೈಸ್. ಎಣ್ಣೆ ಜಾಸ್ತಿ ಐತೆ ಗೈಸ್, ಹೇಳಿ ಎಣ್ಣೆ ಜಾಸ್ತಿ. ಆ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಸರಿ ಆಗುತ್ತೆ ಗೈಸ್. ನಾನು ಹೇಳಿದ್ರೆ ಕೇಳಲ್ಲ ಇನ್ನು. ಬರೀ ಗೈಸ್ 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 ಅಂದರೆ ತುಂಬಿಸ್ತೀಯ? ಇಲ್ಲ. ಇವಾಗ ಖಾರದ ಪುಡಿ ಹಾಕ್ತಿದ್ದಾನೆ. ಇದು ನಮ್ಮ ಮನೇಲೇ ಮಾಡಿಸಿರೋ ಖಾರದ ಪುಡಿ. ನಾವೇ ಮೆಣಸಿನ್ಕಾಯಿ ಎಲ್ಲ ಒಣಸಿ ಮಾಡಿಸಿರೋದು. ಎಷ್ಟು? 1 ಸ್ಪೂನಾ? ಹಾಫ್ ಸ್ಪೂನಾ? ಹಾಫ್ ಸ್ಪೂನ್. ನಮ್ಮನೆ ಖಾರ ತಿನ್ನೋಲ್ಲ ಗೈಸ್. ಈಗ ನನ್ನಿಂದ ಅದು ಆಗಿರೋದು, ಖಾರ ತಿಂದಿರ ಆಯಿತು. ಕಡೀರಿ ಗೈಸ್, ಖಾರದ ಪುಡಿ ಇಟ್ಟು ಬರ್ತೀನಿ. ಇಲ್ಲಿ ಅರ್ಧ ಖಾರದ ಪುಡಿ ಹಾಕಿದ್ದಾನೆ. ಟೇಬಲ್ ಸ್ಪೂನ್ ಖಾರದ ಪುಡಿ. ಗೈಸ್ ನೀವು ಮಾಡ್ತಿರೋದ ಗೈಸ್, ನಾ ಮಾಡ್ತಿರೋದ ಗೈಸ್. ಗೈಸ್ ಒಂದು ಇಡೀ ವ್ಲಾಗ್ಗೆ ಗೈಸ್ ಅಂತ ತುಂಬ ಹೋಗುತ್ತೆ ಏನೋ. ಸಾಲ್ಟ್ ಹಾಕ್ದಾ? ಜಿಬಿ ಜಾಸ್ತಿ. ಈಗ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ? ಅದು ಕಾಫಿ ಇಲ್ಲ, ಬರಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕಬೇಕು. ನಾವು 3 ಟೊಮೆಟೊ ತಗೊಂಡಿದ್ದೀವಿ ಗೈಸ್. ಸ್ವಲ್ಪ
ಗೈಸ್ ಇಲ್ಲಿ ತನಕ ಲೋ ತಡಿ ಹಾಂ ಹೇಳು. ಈಗ ಲೋ ಫ್ಲೇಮಲ್ಲಿ ಫಸ್ಟಿಗೆ ಬೇಯಿಸ್ಕೋಬೇಕು. ಈಗ ಒಂಚೂರು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು. ಒಂಚೂರು ಇಂಗ್ಲೀಷ್ ಒಂಚೂರು ಬರಲ್ಲ ಅಷ್ಟು ಅದೆಷ್ಟು ಮಾಡಿ ಇದು ಹಾಂ ಮಸಾಲ ಎಲ್ಲ ತರಕ್ಕೆ ಹೋಗಿದ್ದಾನೆ, ಗರಂ ಮಸಾಲ ಏನೋ ಪೌಡರ್ಸ್ ಎಲ್ಲ. ಸೊ ಅದಕ್ಕೆ ನನಗಿದು ಹೀಗೆ ಮಾಡು ಅಂತ ಹೇಳಿಬಿಟ್ಟು ಹೋಗಿದ್ದಾನೆ ಗೈಸ್. ಗೈಸ್ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಕಡಿಮೆ ಗೈಸ್, ಇನ್ನೂ ಒಂಚೂರು ಫನ್ ಇದೆ ಗೈಸ್. ಇದು ಫ್ರೂಟ್ಸಿಗೆಲ್ಲ ಹಾಕ್ತಾರಲ್ಲ ಚಾಟ್ ಮಸಾಲೆ ಅಂತ, ಅದನ್ನು ಹಾಕ್ತೀನಿ ಗೈಸ್. ಟೇಸ್ಟ್ ಹೆಂಗೆ ಬರುತ್ತೆ ನೋಡೋಣ. ಚೆನ್ನಾಗಿರುತ್ತೆ ಚಾಟ್ ಮಸಾಲೆ ಎಲ್ಲ. ಸಾಕು ಗೈಸ್, ಇಷ್ಟು ಪ್ರದೀಪ್ ಬರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವತ್ತಾದ್ಮೇಲೆ ಈ ಥರ ಫ್ರೈ ಆಗಿದೆ. ಇವಾಗ ಇದನ್ನ ದಮ್ ಕಟ್ಟಿಸ್ಬೇಕು. ಸ್ವಲ್ಪ ಹೊತ್ತು ಹಿಂಗೆ ಮುಚ್ಚಿ ಇಡಬೇಕಾ? ಅದ್ರ ಮೇಲೆ ವೆಯ್ಟ್ ಏನಾರು ಇಡಬೇಕು. ಕಲ್ಲಿಟ್ಟಿದ್ದಾನೆ ಗೈಸ್. ಸೊ ಸ್ವಲ್ಪ ವೆಯ್ಟ್ ಇರಲಿ ಅಂತ. ಅದೇನೋ ಬ್ಲಾಸ್ಟ್ ಆದರೆ ಇವಾಗ ಬ್ಲಾಸ್ಟ್ ಲೋ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಟರೆ ಬ್ಲಾಸ್ಟ್ ಆಗಲ್ವಾ ಗೈಸ್? ಕುಕ್ಕರೆಲ್ಲ ಇಡಲ್ಲ ಗೈಸ್. ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಗೈಸ್. ನೀರು ಹಾಕಬೇಕು ಅನ್ನೋದೇನಿಲ್ಲ, ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಹಾಕೋಬೋದು. ನಮಗೆ ಗಟ್ಟಿ ಫುಲ್ ಬೇಕು ಅಂದರೆ ನೀರು ಹಾಕಬಾರ್ದು. ನಮಗೆ ಸ್ವಲ್ಪ ತೆಳ್ಳಗಿರಲಿ ಅಂದರೆ ರಸ ಎಲ್ಲ ಬೇಕು ಅಂದರೆ ನಮ್ಮನೆಲ್ಲ ಇಷ್ಟಿಷ್ಟು ತಿನ್ನೋರು ಗೈಸ್. ನಮ್ಮನೆಲ್ಲ ಇಷ್ಟಿಷ್ಟು ತಿನ್ನೋರು, ಹಂಗಾಗಿ ಮಾಡಬೇಕು. ನೀರು ಹಾಕ್ತಾ ಇದ್ದೀವಿ ನಾವು ಅದಕ್ಕೆ. ಮತ್ತೆ ದಮ್ ಕಟ್ಬೇಕು ಗೈಸ್. ಒಂಚೂರು ಕುದ್ಮೇಲೆ ದಮ್ ಕಟ್ಸೋಣ ಗೈಸ್. ಈಗ ಟಮ್ಗಿ ಮಾಡಿದ್ರೆ ಕಷ್ಟ. ಪೂರಿ ಕರಿಯೋಕ್ಕೆ ಒಂದು ಬಾಂಡ್ಲಿಲಿ ಎಣ್ಣೆ ಹಾಕಿದ್ದೀನಿ. ನನ್ನ ತಮ್ಮ ಪೂರಿ ಕರೀತಾನೆ ಗೈಸ್. ಯಾಕಲ್ಲ ಗೈಸ್, ಇದನ್ನೇ ಮಾಡಕ್ಕೆ ನಾನು ಅಯ್ಯೋ ಅಂತಿದ್ದೀನಿ. ಇಲ್ಲ ಗೈಸ್, ನಾನು ಕರಿತೀನಿ ಗೈಸ್. ಜೊತೆ ಗೈಸ್ ನಾನು ಸಾಮಾನ್ಯ ಅಂದ್ರೆ ಒಂದು 2 ವರ್ಷ ಆಗಿದೆ ಅಡುಗೆ ಮಾಡಿದೆ. ತುಂಬ ಟೈಮ್ ಆಗಿತ್ತು. 2 ವರ್ಷ ಅಲ್ಲ 2 ವರ್ಷ ಆಗಿದೆ. 2 ವರ್ಷ ಮ್ಯಾಗಿ ಎಲ್ಲ ಮಾಡ್ಕೊಂಡೇ ತಿಂದಿಲ್ವಾ? ಅದೆಲ್ಲ ಬಿಡು, ಅದೆಲ್ಲ ರೆಡಿಮೇಡ್ ಐಟಮ್. ಇದೆಲ್ಲ ರೆಡಿಮೇಡ್ ಐಟಮ್ ಅಲ್ಲ, ನಾ ಮಾಡೋದು. ಅದು ಅಡುಗೆ ಮಾಡೋದು ಇದಕ್ಕೆ ಬರುತ್ತೆ. ಇವಾಗ ಇದನ್ನೆಲ್ಲ ಎತ್ತಿಡಬೇಕು. ಹಾಂ, ಸಾಕಾ? ಆಫ್ ಮಾಡೋದ ಇವಾಗ? ಒಂಚೂರು ಹಿಂಗೆ ಕುದ್ದು ಹಾಂ ಆಫ್ ಮಾಡಿದ್ರೆ ಸರಿ, ಮುಗೀತು ಗೈಸ್. ಇಷ್ಟೇ ಅಷ್ಟೇನಾ? ಪೂರಿ ಬಿಡ್ತಿದ್ದಾನೆ. ಫಸ್ಟ್ ಪೂರಿ ಏನದು? ಏನಕ್ಕೆ ಆಯ್ತು? ನೀರು ಎಲ್ಲಿತ್ತು ನೀರು? ಇದು ಕತ್ಕೊಂಡಿತ್ತಾ ಅಂತ ನೀರು? ಸಾಕಾ? ನಾನು ಹೇಳಿದ್ದ ಕಣೆ, ನೀರು ಎಣ್ಣೆಯಲ್ಲಿ ಕ್ಲೀನಾಗಿ ಮುಳುಗಿಸಿದ್ರೆ ಅದು ಹಪ್ಪಾಗ್ತದೆ ಅಂತ. ಹಾಂ, ಆಗ್ತಿಲ್ಲ. ಒಳ್ಳೆ ಹಪ್ಪಳ ಥರ ಆಯಿತು ತಾನೇ? ಸಾಫ್ಟೇ ಬಂದಿಲ್ಲ. ಸಾಫ್ಟ್ ಇದೆ, ಸಾಫ್ಟೇ ಇಲ್ಲ, ಇದೆ ಹಪ್ಪಳ ಥರ ಇದೆ. ಒಳ್ಳೆ ಅದು ಮೆತ್ತಗಾಗಿ ಸಾಫ್ಟ್ ಆಗುತ್ತೆ. ಹಾಂ, ಸಾಕಲ್ಲ? ಸಖತ್ತಾಗಿ ಬಂತು ಗೈಸ್. ಫುಲ್ಲು ಗುಂಡು ಅಲ್ಲ? ನಂತರ ನಿನ್ನ ಥರ ಮುಂಚೆ ಮಾಡಿದ ನಂತರ ಇತ್ತು, ಇವಾಗಿನ ಇವನ್ ಥರ ಇದೆ ಅಲ್ಲ? ವಾವ್, ಸಾಕಾಗಿ ಬಂತಲ್ಲ ಇದು. ಗೈಸ್ ಇದು ಹೆಂಗಿಲ್ಲ ಅಂದರೆ ಎತ್ತಾಗಿ ಹೊಡೆದೋಗೇ ಹೋಗುತ್ತೆ. ಹಾಂ, ಹೊಡೆದೋಗೇ ಹೋಗುತ್ತೆ ನೋಡು. ಆವಾಗಲೇ ಸಣ್ಣ ಕಾಯ್ತದ. ಹೋಯ್ತು ಹೊಡೆದು. ಇಲ್ಲಿ ಈ ಕಡೆ ಹೊಡೆದೋಯ್ತು ಅನ್ಸುತ್ತೆ. ಈ ಕಡೆ ಹೊಡೆದೋಯ್ತಾ ಅಂತ. ಹೌದು, ಅದನ್ನು ಈ ಕಡೆ ಒಂದ್ಸತಿ ಹಾಕ್ಬೇಕಿತ್ತು ಅಂತ ಬ್ರೌನ್ ಆಗಕ್ಕೆ. ಅಲ್ಲಿ ನೋಡು ಹೊಡೆದೋಯ್ತು. ಅಲ್ಲಿ ಇದು ಹಿಡಿಬೇಕಾದ್ರೆ ಹೊಡೆದೋಗುತ್ತೆ. ಹಾಂ, ತೋರಿಸು, ಈಚೆ ತೋರಿಸು. ಹಾಂ, ಈ ಕಡೆ ಟೊಮೆಟೊ ಗೊಜ್ಜು ರೆಡಿ ಇದೆ. ಪೂರಿ ಆದ ತಕ್ಷಣ ಹಾಕೊಂಡು ತಿನ್ನೋದೆ ಅಲ್ಲ? ಬಾರಿಸಿದೆ.
ಇರೋದು ಗೈಸ್ ಮನೇಲಿ, ಅದಕ್ಕೆ ಟೊಮೆಟೊ ಗೊಜ್ಜು ಮತ್ತು ಪೂರಿ ಮಾಡ್ಕೊತಿದ್ದೀವಿ. ಯಾಕಂದರೆ ನಮ್ಮ ರೈಸ್ ಮಾಡಿದ್ದಾರೆ, ನಾವು ಗೊಜ್ಜು ಮಾಡ್ಕೊತೀವಿ, ಟೊಮೆಟೊ ಗೊಜ್ಜು ಮಾಡ್ಕೊತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಅಮ್ಮ ಹೊರಟರು. ಅದ್ರ ಜೊತೆ ನಾವು ಎಕ್ಸ್ಟ್ರಾ ಪೂರಿನೂ ಮಾಡ್ಕೊತಿದ್ದೀವಿ. ಅದು ರೆಡಿಮೇಡ್ ಗೈಸ್, ಅದನ್ನು ಜಸ್ಟ್ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಪೂರಿ ರೆಡಿ ಆಗುತ್ತೆ ಅಷ್ಟೇ ಗೈಸ್. ನನ್ನ ತಮ್ಮ ಒಂದು ಹಾಕ್ಕೊಂಡಿದ್ದಾನೆ. ಹಾಕೋ, ಗೊಜ್ಜು ಹಾಕ್ಕೊಂಡು ನೋಡೋಣ ಹೆಂಗಿದೆ ಅಂತ. ನೀನು ಮಾಡಿದ್ದು ನೀನೇ ಫಸ್ಟ್ ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ನಾ ಮಾಡಿದ್ದೆಲ್ಲ ಚೆನ್ನಾಗಿದೆ ಗೈಸ್. ನಾ ಮಾಡಿದ್ದು ನಾನು ಬಿಟ್ಕೊಡೋದು ಗೈಸ್. ಒಂಚೂರು ಗ್ರೇವಿ ದಪ್ಪ ಇರ್ಬೇಕಾಯ್ತು, ಚೆನ್ನಾಗಿತ್ತು. ಅಲ್ಲ, ನೀರು ಹಾಕ್ಬಾರ್ದಿತ್ತು ಅನ್ಸತ್ತೆ ನಾವು. ಓಕೆ ಗೈಸ್, ತಿನ್ಕೊಂಡು ಸಿಗ್ತೀವಿ ಗೈಸ್. ಇವತ್ತಿಗೆ ನನ್ನ ರೆಸಿಪಿ ಮುಗೀತು. ಆಮೇಲೆ ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬು, ಶೇರು, ಕಮೆಂಟು, ಲೈಕು ಎಲ್ಲ ಮಾಡಿ ಗೈಸ್. ಹಾಗೆ ಆಮೇಲೆ ನಂದೊಂದು ಇನ್ಸ್ಟಾದಲ್ಲಿ ಬಾಯ್ ಸ್ಟುಡಿಯೋ ಅಂತ ಇದೆ, ಅದನ್ನು ಫಾಲೋ ಮಾಡಿ ಗೈಸ್. ಫಾಲೋ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಇವಳಿಗೂ ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀನಿ ಗೈಸ್. ಅಷ್ಟೇ ಗೈಸ್. ಬಾಯ್ ಬಾಯ್ ಗೈಸ್. ಚೆನ್ನಾಗಿದೆ ಗೈಸ್, ಮಾಡ್ಕೊಳ್ತೀನಿ ಗೈಸ್. ಅರ್ಧ ಖಾಲಿ ಆಗಿದೆ ಗೈಸ್.